ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೊ ಇನ್ನು ಮಾರ್ಚ್ 4ಕ್ಕೆ ರಶ್ಮಿಕಾ ವಿಜಯ್ ಅದ್ದೂರಿ ಆರತಕ್ಷತೆ ಇದೆ. ಇದಕ್ಕೆ ಪ್ರಧಾನಿ ಮೋದಿ ಅವರಿಗೆ ಆಹ್ವಾನ ಕೊಡೋದಕ್ಕೆ ಹೋಗಿದ್ರು ವಿರೋಚ್ ಜೋಡಿ ರಶ್ಮಿಕಾ ಮಂದಣ್ಣ ಮತ್ತು ವಿಜಯ್ ದೇವರಕೊಂಡ. ಇವರಿಗೆ ಮೋದಿ ಅವರು ಶುಭ ಹಾರೈಕೆ, ಮದುವೆಗೆ ಮುಂಚೆನೆ ಅವರು ಶುಭ ಹಾರೈಸಿದ್ರು ಮತ್ತು ಈಗಲೂ ಶುಭ ಹಾರೈಸಿದ್ದಾರೆ. ರಶ್ಮಿಕಾ ವಿಜಯ್ ಆರತಕ್ಷತೆಗೆ ರಾಜಕಾರಣಿಗಳಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ ತಾಜ್ ಕೃಷ್ಣಾದಲ್ಲಿ ಅದ್ದೂರಿ ಆರತಕ್ಷತೆ ನಡೀತಾ ಇದೆ. ರಿಸೆಪ್ಷನ್ಗೆ ಕನ್ನಡದ ಸ್ಟಾರ್ ನಟರಿಗೂ ಕೂಡ ಆಹ್ವಾನ ಕೊಟ್ಟಿದ್ದಾರೆ. ರವಿಚಂದ್ರನ್, ಶಿವಣ್ಣ, ಅಶ್ವಿನಿ ಪುನೀತ್ ರಾಜ್ಕುಮಾರ್, ಯಶ್, ಸುದೀಪ್, ಗಣೇಶ್, ಧ್ರುವ ಸರ್ಜಾ, ಸಿಂಪಲ್ ಸುನಿ, ಎ ಹರ್ಷ, ನಂದಕಿಶೋರ್ ಸೇರಿದಂತೆ ಹಲವರಿಗೆ ರಶ್ಮಿಕಾ ಆಹ್ವಾನ ಕೊಟ್ಟಿದ್ದಾರೆ. ಮದುವೆಯಲ್ಲಿ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು. ಅವ್ರ ಮದುವೆಯಲ್ಲಿ ಯಾವ ರೀತಿ ಡ್ರೆಸ್ ಮಾಡ್ಕೊಳ್ತಾರೆ, ಯಾವ ರೀತಿ ಅಲಂಕಾರ ಮಾಡ್ಕೊಳ್ತಾರೆ. ಯಾಕಂದ್ರೆ ಇತ್ತೀಚೆಗೆ ಅದ್ದೂರಿಯಾಗಿ ವಿವಾಹವಾಗುವಂತಹ ಸ್ಟಾರ್ ನಟ ನಟಿಯರು ಅವರು ಹಾಕೊಳ್ಳುವಂತಹ ಆಭರಣಗಳು, ಅವರು ಧರಿಸುವಂತಹ ಸೀರೆ ಅಥವಾ ಕಾಸ್ಟ್ಯೂಮ್ ಇದೆಯಲ್ಲ, ಅದು ಸಿಕ್ಕಾಪಟ್ಟೆ ಗಮನ ಸೆಳೆಯುತ್ತೆ. ಸೊ ಹಾಗಾಗಿ ನಮ್ಮ ಕನ್ನಡತಿ ರಶ್ಮಿಕಾ ಅವರು ಯಾವ ರೀತಿ ರೆಡಿ ಆಗ್ತಾರೆ ಅನ್ನೋಂಥ ಕುತೂಹಲ ನನಗಿತ್ತು. ಬಟ್ ಅಪ್ಸೆಟ್ ಮಾಡಿಲ್ಲ ಅವರು. ವಂಡರ್ಫುಲ್, ಬ್ಯೂಟಿಫುಲ್, ಏನೋ ಒಂಥರ ದೇವಲೋಕದಲ್ಲಿ ನಡೆಯುವಂತಹ ಮದುವೆ ತರದ ಸೀನು ಮತ್ತು ಆ ಒಂದು ಅಟೈರ್ ಇದೆಯಲ್ಲ, ವೆರಿ ತುಂಬಾ ಬ್ಯೂಟಿಫುಲ್ ಆಗಿತ್ತು. ತುಂಬಾ ಇಷ್ಟ ಆಯ್ತು. ನಮ್ಮ ನಿರೀಕ್ಷೆನ ಹುಸಿಗೊಳಿಸ್ಲಿಲ್ಲ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ. ಏನೇ ಆಗ್ಲಿ, ವಿಜಯ್ ದೇವರಕೊಂಡ ನಮ್ಮ ಅಳಿಯ, ಕರ್ನಾಟಕದ ಅಳಿಯ.